लाठी चला रहे, क्या कर रहे हो आप? क्या कर रहे हो? क्या कर रहे हो? क्या कर रहे हो? क्या कर रहे हो? भाई नीचे उतरो या सारे गाड़ी में चढ़ेंगे। ನಮಸ್ಕಾರ ಗೆಳೆಯರೇ. ಇವತ್ತು ಏನು ವಿದ್ಯಾರ್ಥಿಗಳ ಚಳವಳಿಗೆ ಸರ್ಕಾರ ಎದುರಿ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಮಾತನಾಡೋಕ್ಕಿರೋದು ಪತ್ರಕರ್ತರಾದಂಥ ಚಳ್ಳಕೆರೆ ಯರ್ಸ್ವಾಮಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದನ್ನು ಯಾವ ರೀತಿಯಾಗಿ ನೀವು ವಿಶ್ಲೇಷಿಸ್ತೀರ? ಇದು ಒಂದು ಯುವ ಜನತೆಗೆ ಸಿಕ್ಕಂಥ ಒಂದು ಮಹಾ ಜಯ ಒಂದು. ಮತ್ತು ಭಾರತ ಇದೆಯಲ್ಲ, ಇದು ಒಂದು ಯುವಶಕ್ತಿ, ಪ್ರಪಂಚದಲ್ಲೇ ಅತಿ ಹೆಚ್ಚು ಯುವಶಕ್ತಿ ಇರ್ತಕ್ಕಂಥ ಒಂದು ದೇಶ ಪ್ರಪಂಚದಲ್ಲೇ. ಯಾವುದು? ಭಾರತ. ಚೈನಾ ಇಲ್ಲ, ಚೈನಾದಲ್ಲಿ ವಯಸ್ಸಾದವರು ಜಾಸ್ತಿ ಇದ್ದಾರೆ. ಯುವಕರು ಇರ್ತಕ್ಕಂಥ ಪ್ರಪಂಚದ ಮೊದಲ ದೇಶ ಅಂತಂದರೆ ಭಾರತ. 60-40ಕ್ಕೂ ಹೆಚ್ಚು ಪರ್ಸೆಂಟು ಯುವಕರು ಇರ್ತಕ್ಕಂಥ ಒಂದು ದೇಶ ಭಾರತ ಪ್ರಪಂಚದಲ್ಲಿ. ಈ ಯುವ ಜನತೆಗೆ ಇದುವರೆಗೂ ಒಂದು ಅಭಿಪ್ರಾಯ ಇತ್ತು ನಮಗೆ ಜನರಲ್ ಆಗಿ, ಏನು ಅಂತಂದರೆ ಯುವಕರೆಲ್ಲ ಕಮ್ಯುನಲ್ ಆಗಿದ್ದಾರೆ, ಮತಾಂಧರಾಗಿದ್ದಾರೆ, ಧಾರ್ಮಿಕ ಭಾವನೆಗಳನ್ನು ಅವರಿಗೆ ತುಂಬಿ ಅವರನ್ನು ಬಳಸಿಕೊಂಡು ಕೇಂದ್ರದಲ್ಲಿ ಒಂದು ಸರ್ಕಾರ ಬಂದಿದೆ ಅನ್ನೋ ಒಂದು ಭಾವನೆ ಇತ್ತು. ಅದು ಅಲ್ಲ, ಅದು ಇತ್ತು, ಸರ್ಕಾರ ಬಂದಿದ್ದು ನಿಜ, ಅದು ನಿಜ. ಆದರೆ ವಾಸ್ತವದಲ್ಲಿ ಏನಿದೆ ಅಂತಂದರೆ ಅನ್ನ ದೇವರಿಗಿಂತ ದೊಡ್ಡ ದೇವರಿಲ್ಲ ಅಂತೀವಿ. ಹೌದೌದೌದು. ಹಸಿವು ಅನ್ನೋದಿದೆಯಲ್ಲ, ಅದು ಯಾವ ದೇವರನ್ನು ಅದು ಮುಲಾಜಿಗೆ ಕೇಳೋದಿಲ್ಲ. ಫಸ್ಟ್ ಆಫ್ ಆಲ್ ಹಸಿವು ಇದ್ದಾಗ ಯಾವ ದೇವರು ಬೇಕಾಗಲ್ಲ. ಹಸಿವು ಬಹಳ ಮುಖ್ಯ. ಹಸಿವು ಅಂತಂದ್ರೆ ಇಲ್ಲಿ ನೀವು 2 ಥರ ಹಸಿವು ಅಂತ ತಿಳ್ಕೊಬೋದು. ಬರೀ ಅನ್ನ, ಅಕ್ಕಿ, ರಾಗಿ, ಜೋಳ ಅಂತ ತಿಳ್ಕೊಬಾರ್ದು. ಒಂದು, ಯುವಕರಿಗೆ ಕೈ ತುಂಬ ಕೆಲಸ ಇರಬೇಕು, ಅವ್ರಿಗೆ ಉದ್ಯೋಗ ಇರಬೇಕು, ಅವರಿಗೆ ಒಂದು ಏನು ಅವರು ಕನಸುಗಳನ್ನ ಕಟ್ತಾರೆ. ಒಂದು ಯುವ ಸಮೂಹ ಹೆಚ್ಚಾಗಿರೋ ಒಂದು ದೇಶದಲ್ಲಿ ಆ ಯುವಕರಿಗೆ ಬೇಕಾದಂಥ ಅವಕಾಶಗಳನ್ನು ಒಂದು ದೇಶ, ಒಂದು ಸರ್ಕಾರ ತೆರೆದಿಡಬೇಕು. ಆಗ ಆ ಯುವಶಕ್ತಿ ಏನಾಗುತ್ತೆ, ಅದು ಸದ್ಬಳಕೆ ಆಗುತ್ತೆ ಆ ದೇಶದ ಅಭಿವೃದ್ಧಿಗೆ. ಆದರೆ ವಾಸ್ತವದಲ್ಲಿ ಭಾರತದಂಥ ದೇಶದಲ್ಲಿ ಯುವಶಕ್ತಿ ಅತಿ ಹೆಚ್ಚಾಗಿರ್ತಕ್ಕಂಥ ದೇಶದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಯುವಜನ ಸೇವಾ ಇಲಾಖೆ ಅಂತಲೇ ಯುವಕರಿಗಾಗಿ ಒಂದು ಇಲಾಖೆ ಇದೆ ನಮ್ಮ ದೇಶದಲ್ಲಿ. ಹೌದು, ಅದು ಕೇಂದ್ರ ಸರ್ಕಾರದಲ್ಲೂ ಇದೆ, ರಾಜ್ಯ ಸರ್ಕಾರದಲ್ಲೂ ಇದೆ. ಅದು ಹೆಚ್ಚಂದರೆ ಒಂದು ಆಟಗಳಿಗಾಗಿ ಇರ್ತಕ್ಕಂಥ ಒಂದು ಇಲಾಖೆ ಅನ್ನೋ ಥರ ಅದನ್ನು ಫೋಸ್ ಮಾಡಲಾಗಿದೆ. ಯುವಜನ ಸೇವಾ ಇಲಾಖೆ ಅಂದರೆ ಅದನ್ನು ಕ್ರೀಡಾ ಇಲಾಖೆ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ. ಯುವಜನ ಸೇವೆ ಅನ್ನೋ ಪದಕ್ಕೆ ಹೆಚ್ಚು ಮಹತ್ವ ಬರದೆ ಕ್ರೀಡೆ ಅನ್ನೋದಕ್ಕೆ ಮಾತ್ರ ಮಹತ್ವವನ್ನು ಕೊಟ್ಟಿದ್ದಾರೆ. ಅದು ಕ್ರೀಡಾ ಇಲಾಖೆ ಅನ್ಬೋದು ನಾವು ಹೇಳಬೇಕು ಅಂದರೆ ಹೆಚ್ಚು ಕಡಿಮೆ. ಆದರೆ ಅಲ್ಲಿ ಸಣ್ಣ ಪುಟ್ಟ ಚಟುವಟಿಕೆಗಳು ಆಗುತ್ತೆ. ಏನು ಅಂದರೆ ಈ ಯುವಕ ಸಂಘಗಳು, ಯುವತಿ ಸಂಘಗಳಿಗೆ ಒಂದಿಷ್ಟು ಬೆಂಬಲ ಕೊಡೋದು, ಅದ್ರ ಚಟುವಟಿಕೆ ತುಂಬ ಕಡಿಮೆ. ಅದಕ್ಕಿರ್ತಕ್ಕಂಥ ಆರ್ಥಿಕ ಸಹಾಯ ಕೂಡ ತುಂಬ ಕಡಿಮೆ. ಇಂಥ ಸಂದರ್ಭದಲ್ಲಿ ಭಾರತದಂಥ ಒಂದು ದೊಡ್ಡ ಯುವಶಕ್ತಿ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಸುಮಾರು 100 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ, 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೊಡ್ಡ ದೇಶದಲ್ಲಿ ಯುವಕರೇ 70 ಕೋಟಿ ಜನಸಂಖ್ಯೆ ಇದ್ದಾರೆ ಅಂತಂದಾಗ ಅವರಿಗೆ ನಿಜವಾದ ಬೆಳವಣಿಗೆಗೆ ಏನು ಬೇಕು, ಅವರ ಪೂರಕವಾದ ತರಬೇತಿ ಏನು ಬೇಕು, ಒಂದು ದೇಶದ ಅಭಿವೃದ್ಧಿಗೆ ಅವರಿಗೆ ಶಿಕ್ಷಣ ಏನು ಬೇಕು, ಅವರ ಆರೋಗ್ಯ ಹೇಗೆ, ಮತ್ತು ಅವರಿಗೆ ಅವರು ದಿಕ್ಕು ತಪ್ಪಿ ಹೋಗದಂತೆ ಸರ್ಕಾರ ಅವರನ್ನು ಈ ಶಕ್ತಿಯನ್ನು ದೇಶದ ಅಭಿವೃದ್ಧಿಗೆ ಬಳಸ್ಕೊಳ್ಳೋದು ಹೇಗೆ ಅನ್ನೋ ಚಿಂತನೆ ಭಾಳ ಮುಖ್ಯ ಆಗುತ್ತೆ. ಆದರೆ ಭಾರತದಂಥ ದೇಶದ ಮೇಲೆ ಒಂದು ಅಪವಾದನೆ ಏನಿತ್ತು ಅಂತಂದರೆ ಅವರನ್ನು ದೈವ ಭಕ್ತರನ್ನಾಗಿ ಬದಲಾಯಿಸಿ ಅವ್ರನ್ನ ಬಳಸ್ಕೊಳ್ತಾ ಇದ್ದಾರೆ.
ಅವರನ್ನ ಭಕ್ತರನ್ನಾಗಿ ಮಾಡಿದ್ದಾರೆ ಅನ್ನೋ ಆಪಾದನೆ ಜನರಲ್ ಆಗಿ ಕೇಳಿಬರುತ್ತೆ. ಇದನ್ನ ಬಹುಶಃ BJP ಅಂತ ಪಕ್ಷಗಳು ಇದು ವಿರೋಧಿ ಪಕ್ಷಗಳ ವಿರೋಧ ಪಕ್ಷಗಳ ಸುಮ್ಮನೆ ಒಂದು ಗಾಳಿ ಸುದ್ದಿ, ಇದು ನಾವ್ಯಾರೂ ಆ ಥರ ಬಳಸ್ಕೊಂಡಿಲ್ಲ ಅವ್ರನ್ನ ಅಂತ. ಆದರೆ ನೀವು ನೋಡ್ಬೋದು, ಈಗ ಉದಾಹರಣೆಗೆ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ನಡೆಯುತ್ತೆ. ಹಿಂದೂ ಮಹಾಗಣಪತಿಯಲ್ಲಿ ವಯಸ್ಸಾದರೆ ಯಾರು ಹೋಗಲ್ಲ, ಅಲ್ಲಿ ಎಲ್ಲ ಯುವಕರೇ ಹೋಗ್ತಾರೆ. ಎಷ್ಟು ಲಕ್ಷಾಂತರ ಜನ ಯುವಕರು ಬಂದು ಅಲ್ಲಿ ಕುಡಿದು ಕುಪ್ಪಳಿಸಿ ಮಾಡ್ತಾರೆ. ಅದನ್ನ ಒಂದು ರಾಜಕೀಯ ಕಾರಣಕ್ಕೋ ಅಥವಾ ಧಾರ್ಮಿಕ ಕಾರಣಕ್ಕೋ ಅದನ್ನು ವೈಭವೀಕರಿಸಲಾಗುತ್ತೆ. ನಾನು ಅದನ್ನ ಅವರ ನಂಬಿಕೆ, ಅವರ ನಂಬಿಕೆ ಅವರು ಈಗ ಒಂದು ದೇವ್ರ ಬಗ್ಗೆ ಒಬ್ಬನಿಗೆ ನಂಬಿಕೆ ಇದೆ ಅಂತ ಅದು ಅವನ ನಂಬಿಕೆ, ಅದ್ರ ಬಗ್ಗೆ ನನ್ನ ಆಕ್ಷೇಪಣೆ ಇಲ್ಲ. ಆದರೆ ಯುವ ಶಕ್ತಿಯನ್ನ ನಿಜಕ್ಕೂ ಯಾವುದಕ್ಕೆ ಬಳಸ್ಕೋಬೇಕು ಅನ್ನೋದು ಬಹಳ ಮುಖ್ಯ ನಮಗೆ. ನೀವು ಧಾರ್ಮಿಕ ಕಾರ್ಯಗಳಿಗೆ ಬಳಸ್ಕೋಬೇಕೆ, ಅಥವಾ ಭಜನೆ ಮಾಡೋದಕ್ಕೆ ಬಳಸ್ಕೋಬೇಕೆ, ಅಥವಾ ಒಂದು ತಂತ್ರಜ್ಞಾನ ಒಂದು ಶಿಕ್ಷಣವನ್ನು ಬೆಳೆಸ್ಲಿಕ್ಕೆ ಬಳಸ್ಕೋಬೇಕೆ, ಯಾತಕ್ಕೆ ಬಳಸ್ಕೋಬೇಕು ಯುವ ಶಕ್ತಿನ ಅನ್ನೋದು ಕೂಡ ತಾತ್ವಿಕವಾದ ಒಂದು ಪ್ರಶ್ನೆ. ಆ ಕಾರಣಕ್ಕಾಗಿ ಭಾರತದಂಥ ಒಂದು ದೊಡ್ಡ ಯುವಶಕ್ತಿ ಸಮೂಹ ಇರ್ತಕ್ಕಂಥ ದೇಶದಲ್ಲಿ ಯುವಕರಿಗೆ ಬೇಕಾದಂಥ ಅವಕಾಶಗಳನ್ನು ನೀವು ತೆರೆದಿಡದೇ ಇದ್ದರೆ, ವೈಜ್ಞಾನಿಕವಾಗಿ ಜಗತ್ತು ಬದಲಾಗ್ತಾ ಇದೆ. ಈಗ ನಾವು ಇವಾಗ ಜಗತ್ತನ್ನೇ ಒಂದು ಹಳ್ಳಿ ಅಂತ ಕರಿತೀವಿ, ಗ್ಲೋಬಲ್ ವಿಲೇಜ್ ಅಂತ ಪದ ಬಳಸ್ತೀವಿ. ಯಾಕೆ ಅಂತಂದರೆ ವಿಜ್ಞಾನ ನಾಗಾಲೋಟದಿಂದ, ತಂತ್ರಜ್ಞಾನ ನಾಗಾಲೋಟದಿಂದ ಬೆಳೀತಾ ಇದೆ. ಇವತ್ತು ಇದ್ದಂಥ ಒಂದು ವಿಜ್ಞಾನ ನಾಳೆ ಸಂಜೆಗೆ ಬದಲಾವಣೆ ಆಗುತ್ತೆ. ನಾಳೆ ಇದ್ದಂಥ ವಿಜ್ಞಾನ ನಾಳೆ ಬದಲಾವಣೆ ಸಹಜ. ಅಂದರೆ ಅಷ್ಟು ವೇಗವಾಗಿ ತಂತ್ರಜ್ಞಾನ ಬೆಳೀತಾ ಇದೆ, ವಿಜ್ಞಾನದ ಮಾಹಿತಿ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಜಗತ್ತು ನಾಗಾಲೋಟದಿಂದ ದಾಪುಗಾಲು ಇಟ್ಕೊಂಡು ಮುಂದೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಾರತದಂಥ ದೇಶದಲ್ಲಿ ನೀವು ಬರೀ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಅಥವಾ ಯುವಕರಿಗೆ ನೀವು ನಮ್ಮ ಧರ್ಮವನ್ನು ಪ್ರೀತಿಸ್ರಿ, ನಾವೇ ಬೆಳಿಬೇಕು, ನಾವೇ ಇರಬೇಕು ಅನ್ನೋದು, ಅದು ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು. ನಾನು ಯಾವ ಧರ್ಮಗಳಿಗೂ ನಾನು ನಿಖರವಾಗಿ ಹೇಳ್ತಾ ಇಲ್ಲ. ಯಾವುದೇ ಒಬ್ಬ ಯುವ ವ್ಯಕ್ತಿಗೆ ನೀನು ಹೇಗೆ ಅಭಿವೃದ್ಧಿ ಸಾಧಿಸ್ಬೇಕು ನಿನ್ನ ಜೀವನದಲ್ಲಿ, ನೀನು ಹೇಗೆ ಉನ್ನತ ಮಟ್ಟದ ಒಬ್ಬ ಸಮಾಜದ ಕೊಡುಗೆ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಬೇಕು, ಸತ್ಪ್ರಜೆ ಆಗಬೇಕು ಅನ್ನೋದನ್ನ, ಆ ನೀತಿ ಸಂಹಿತೆಯನ್ನು ರೂಪಿಸಬೇಕಾದ್ದು ಒಂದು ಸರ್ಕಾರಗಳ ಕರ್ತವ್ಯ. ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡಕ್ಕೂ ಆ ಜವಾಬ್ದಾರಿ ಇದೆ. ಇಂಥ ಸಂದರ್ಭದಲ್ಲಿ ಯುವಕರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಾವೆ. ಇವತ್ತು ಸರ್ಕಾರಿ ಉದ್ಯೋಗಗಳು ಕಡಿತಗೊಂಡಿದ್ದಾವೆ. ಮೊದಲಿನಷ್ಟು ಸರ್ಕಾರಿ ಉದ್ಯೋಗಗಳನ್ನ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂತಂದ್ರೆ ಈ ಗ್ಲೋಬಲೈಸೇಷನ್ ಆದಮೇಲೆ ಹೊಸ ಪರಿಕಲ್ಪನೆ ಬಂತು, ನಮ್ಮ ಖಾಸಗೀಕರಣ ಮಾಡ್ತಕ್ಕಂಥದ್ದು, ಖಾಸಗಿಯವ್ರಿಗೆ ಅವಕಾಶ ಕೊಡಿ ಅಂತ. ಈಗ ಮೊನ್ನೆ ವಿಕ್ರಮ್ ರಾಕೆಟ್ ಹಾರಿಸಿದ್ರು. ವಿಕ್ರಮ್ ರಾಕೆಟ್ ಅಲ್ಲಿ ಇವತ್ತು ಖಾಸಗಿಯವ್ರದೇ ಪಾಲು, ಪೂರ್ತಿ ಅವ್ರದೇ ಖಾಸಗಿಯವರು. ನಾಳೆ ಇನ್ನೂ ಅಂತ ಹಲವಾರು ಕಂಪ್ನಿಗಳು ಬರ್ಬೋದು. ಅಂದ್ರೆ ನಾನು ರಾಕೆಟ್ ಅನ್ನು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ರಾಕೆಟ್ ಹಾರಿಸೋದ್ರಿಂದ ಹಿಡಿದು ಒಂದು ಸಣ್ಣ ಒಂದು ಉದ್ಯಮದವರೆಗೂ ಕೂಡ ನೀವು ಖಾಸಗೀಕರಣ ಅಂತಲೇ ಮಾಡಿದರೆ, ಸರ್ಕಾರ ಒಂದು ಅವಕಾಶಗಳನ್ನು ಯುವಕರಿಗೆ ಕಲ್ಪಿಸದೇ ಇದ್ದರೆ ಆ ಯುವಕರಿಗೆ ನಿರಾಶೆ ಆಗುತ್ತೆ. ಯಾಕೆ ಅಂತಂದರೆ ಖಾಸಗೀಕರಣದಲ್ಲಿ ಒಂದು ರೀತಿಯ ಅದು ಒಂಥರ ಹೇಳೋಕ್ಕಾಗಲ್ಲ, ಡಬಲ್ ಎಡ್ಜು ಶೋರ್ಡ್ ಇದ್ದಂಗೆ. ಹೆಂಗೆ ಅಂತಂದರೆ ಎರಡು ಅಲ್ಲಿನ ಕತ್ತಿ. ಅದು ಒಂದು ಕಡೆ ಮಾಲೀಕ ಲಾಭ ಮಾಡೋ ಚಿಂತನೆಯಲ್ಲಿ ಇರ್ತಾನೆ, ಇನ್ನೊಂದು ಕಡೆ ಹೆಚ್ಚು ಜನರನ್ನ ಬಳಸ್ಕೊಂಡಷ್ಟು ನನಗೆ ಲಾಭ ಕಡಿಮೆ ಆಗುತ್ತೆ ಅಂತೇಳಿ ಅದಕ್ಕೆ ಯಂತ್ರಗಳನ್ನ ತಂದಿಡ್ತಾನೆ. ಹೌದು, ಈ ಕಾರಣಕ್ಕಾಗಿನೇ ಉದ್ಯೋಗಗಳು ಕಡಿತಾ ಇವಾಗ IT ಯಲ್ಲೇನೆ ನೀವು ನೋಡಬಹುದು, TCS ಅಲ್ಲಿ 12,000 ಜನ ತೆಗೆದ್ರು ಕೆಲಸದಿಂದ. ಯಾಕೆ? ಅಲ್ಲಿ AI ಬಳಸಕ್ಕೆ ಶುರು ಮಾಡಿದ್ರು. ಇವತ್ತು ಕೋಡಿಂಗ್ ಮಾಡಕ್ಕೆ 150 ಇಂಜಿನಿಯರ್ಗಳು 6 ತಿಂಗಳು ಕೆಲಸ ಮಾಡಬೇಕಾಗಿತ್ತು. ಇವತ್ತು AI ಅಮೆರಿಕದ ಒಂದು ಕಂಪನಿ AI ಬಿಟ್ಟ ಮೇಲೆ ಇವತ್ತು ಕೋಡಿಂಗ್ ಅನ್ನ ಒಂದು ವಾರದಲ್ಲಿ ಮಾಡಿ ಮುಗಿಸುತ್ತೆ ಒಂದೇ ಯಂತ್ರ. 150 ಜನ ಇಂಜಿನಿಯರ್ಸ್ ಕೆಲಸ ಇಲ್ಲ. ಅಂದ್ರೆ ನಾನು ಇದನ್ನ ಏನ್ ಹೇಳ್ತೀನಿ ಅಂದ್ರೆ, ಆ ಯುವ ಶಕ್ತಿ ಎಲ್ಲಿ ಹೋಗಬೇಕು, ಅವ್ರಿಗೆ ನಿಜವಾದ ಒಂದು ಆರ್ಥಿಕ ಸಬಲತೆ ಆಗಲಿ, ಅವರ ಒಂದು ಸುಗಮವಾದ ಜೀವನ ಆಗಲಿ ಹೆಂಗೆ ಅನ್ನೋದು ಒಂದು ಪ್ರಶ್ನೆ ಎದ್ದೇಳಿರೋದ್ರಿಂದ ಇವತ್ತಿವೆಲ್ಲ ಒಂದು ಉದಾಹರಣೆಗಳಾಗಿ ಬರ್ತಾ ಇದೆ. ಇದು ಪ್ರಾರಂಭ ಮಾತ್ರ, ನಿಮ್ಗೆ ಹೇಳ್ತೀನಿ. ಭಾರತದಂಥ ದೇಶದಲ್ಲಿ ಇದು ಪ್ರಾರಂಭ ಮಾತ್ರ. ಇದು ಒಂದು ರಾಜಕಾರಣಿಗಳಿಗೆ, ರಾಜಕೀಯ ನಾಯಕರಿಗೆ ಅಥವಾ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆಯ ಗಂಟೆ. ದೆಹಲಿಯಲ್ಲಿ ನಡೆದಂಥ ಈ ವಾರದಲ್ಲಿ ನಡೆದಂಥ ಘಟನೆಗಳಿದಾವಲ್ಲ, ಅವು ಎಚ್ಚರಿಕೆಯ ಗಂಟೆ. ಯಾಕೆಂದ್ರೆ ನೀವು ಈಗಾಗಲೇ ಎಚ್ಚರಿಕೆ ಗಂಟೆ. ನಾವು ಇನ್ನೊಂದು ಈಗ ಹೆಂಗೆ ಅಂತಂದ್ರೆ, ಬೇರೆಯವರನ್ನ ನೋಡಿ ನಮ್ಮ ಜೀವನಕ್ಕೆ ಪಾಠ ಕಲಿಬೇಕು ಅಂತ ಒಂದು ಗಾದೆ ಇದೆ, ಗಾದೆ ಮಾತು. ಬೇರೆಯವರು ನೋಡಿ ನಾವು ಪಾಠ ಕಲಿಬೇಕು ಅಂತ ಇಲ್ಲ, ನನಗೆ ಅನುಭವಿಸಿ ನಾನು ಪಾಠ ಕಲಿತೀನಿ ಅಂದ್ರೆ ಈ ತರದ ದುರಂತಗಳು ಸಂಭವಿಸ್ತವೆ. ಈಗ ನಿಮಗೆ ನೋಡಿರ್ಬೋದು, ನೇಪಾಳದಲ್ಲಿ ಏನಾಯ್ತು, ಜನ್ಜಿ ರೆವಲ್ಯೂಷನ್ನು, ಬಾಂಗ್ಲಾದಲ್ಲಿ ಏನಾಯ್ತು, ಅಲ್ಲಿ ಸಿಟ್ಟಿಂಗು ಮಂತ್ರಿಗಳನ್ನೇ, ಕೇಂದ್ರದ ಮಂತ್ರಿಗಳನ್ನೇ ಬಟ್ಟೆ ಬಿಚ್ಚಿ
ರೋಡ್ನಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದ್ರು ಯುವಕರು. ಅದು ನಮ್ಮವ್ರಿಗೆ ಇದು ಅರ್ಥ ಮತ್ತೆ ಆಗ್ಬೇಕಾಯ್ತು. ಅದು ಅರ್ಥ ಆಗಬೇಕಾಗಿತ್ತು, ಅರ್ಥ ಆಗಬೇಕು. ಆದ್ರೆ ಇವತ್ತು ಅದನ್ನ ಗಮನಿಸ್ತಕ್ಕಂಥ ಸ್ಥಿತಿ ದಪ್ಪ ಚರ್ಮ ನಮ್ಮ ರಾಜಕಾರಣಿಗಳಿಗಿದೆ. ಅಲ್ಲ ನೋಡಿ, So ಹಾಗಾಗಿ ನಾವು ಅದನ್ನೆಲ್ಲ ಗಮನಿಸಬೇಕು, ಅದರಿಂದ ಪಾಠ ಕಲಿಬೇಕಾಗಿತ್ತು ಭಾರತ. ಆದ್ರೆ ಭಾರತ ಏನ್ ಪಾಠ ಕಲಿತಿದೆಯೋ ನನಗಂತೂ ಗೊತ್ತಿಲ್ಲ. ಅದಲ್ಲ. ಆದ್ರೆ ನನಗೆ ಒಂದೇನಂತ ಹೇಳಿದ್ರೆ, ಕೇವಲ ಮೇ ತಿಂಗಳಲ್ಲಿ ಹುಟ್ಟಿದಂತ ಒಂದು ಏನು CJP ಒಂದು ಇದು ಕೇವಲ 2 ತಿಂಗಳೊಳಗೇನೆ ಒಬ್ಬ ದೊಡ್ಡ ಸಂಚಲನ ಮೂಡಿಸಿದೆ. ಇದಕ್ಕೊಂದು ಹೇಳ್ತೀನಿ ನಿಮಗೆ, ಇದು ನಮಗೆ ತೋರ್ಪಡಿಕೆಗೆ 2 ತಿಂಗಳು 3 ತಿಂಗಳಲ್ಲಿ ಡೆವಲಪ್ ಆಗಿದೆ ಅಂತ ಅನ್ನಿಸ್ತದೆ. ಆದರೆ ಯಾವುದೇ ಒಂದು ಪ್ರತಿಭಟನೆ ಇದೆಯಲ್ಲ, ಅಥವಾ ಮುಕ್ತವಾಗಿ ಬಂದು ಒಬ್ಬ ವ್ಯಕ್ತಿ ನಿರಾಶೆಗೊಂಡು ಹತಾಶನಾಗಿ ಪ್ರತಿಭಟಿಸ್ತಾನಲ್ಲ, ಅದು ಕೇವಲ ಆ ಕ್ಷಣದ ಪ್ರತಿಭಟನೆ ಆಗಿರಲ್ಲ, ಅದು ಬಹಳ ದಿನ ಮೊತ್ತವಾಗಿರುತ್ತೆ. ಆ ಹತಾಶೆ ಅನ್ನೋದು ಬಹಳ ದಿನಗಳಿಂದ, ಅಂದ್ರೆ ಅದು ಬರೀ ಈಗ ನೀಟ್ ಅನ್ನೋದು ಒಂದು ಕಾರಣ ಅಷ್ಟೇ. ಆದ್ರೆ ಆ ನೀಟನ್ನ ಕಾರಣಕ್ಕೆ ಅವನಿಗೆ ಉದ್ವೇಗಕ್ಕೊಳಗಾಗಕ್ಕೆ ಬಹಳಷ್ಟು ಬೇರೆ ಬೇರೆ ಕಾರಣಗಳು ಇರ್ತವೆ. ಅವನ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿರುತ್ತೆ, ಅವನ ತಂದೆ ತಾಯಿಗಳು ಕಷ್ಟಪಡೋದನ್ನ ಅವನು ನೋಡಿರ್ತಾನೆ, ಸ್ವತಃ ತನಗೇ ಅವಕಾಶಗಳಿಲ್ಲ ಅನ್ನೋ ಒಂದು ವಾತಾವರಣವನ್ನು ಅವನು ನೋಡಿರ್ತಾನೆ. ಈ ಎಲ್ಲ 10, 20, 30 ವರ್ಷಗಳ ಯುವ ಜನರ ಹತಾಶೆಯ ಪ್ರತಿಫಲ ಇವತ್ತಿನ ದೆಹಲಿಯ ನಡೆದಿರ್ತಕ್ಕಂಥ. ಆದರೆ ಒಂದು ಸರ್, ನನಗೆ ನಾವು ಮೀಡಿಯಾದಗಳೆಲ್ಲ ಭಯಂಕರ ಮೀಡಿಯಾ ನಮ್ಮಲ್ಲಿದ್ದರು. ಅದನ್ನು ಗೋಧಿ ಮೀಡಿಯಾ ಆಗಿ ಇವತ್ತು ಯಾವುದೇ ಗೋಧಿ ಮೀಡಿಯಾದಲ್ಲಿ ಅಷ್ಟಕ್ಕೊಂದು ಪ್ರಚಾರ ಇಲ್ಲದಲೇ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೊಡೆದ್ರಲ್ಲ ಹುಡುಗರು, ಅದು ಬಹಳ. ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಅದು ಕೂಡ ನಾನು ಒಂದು ಟಿವಿಯಲ್ಲಿ ಈಗ ಇದೆಲ್ಲ ಸಕ್ಸಸ್ ಆದ್ಮೇಲೆ ಮೀಡಿಯಾದವರು ನಾವೊಂದು ತಾಮೊಂದು ಅಂತ ಕ್ಯಾಮ್ರಾ ಹಿಡಿತಿದ್ದಾರೆ. ಯಾಕೆ ಅಂತಂದ್ರೆ ಇವ್ರನ್ನ ಇದೇ ಮೀಡಿಯಾಗಳನ್ನೇ, ಇದೇ ಮಾಧ್ಯಮದವ್ರನ್ನೇ ದೆಹಲಿಯ ಜಂತರ್ ಮಂತರಲ್ಲಿ ಅಲ್ಲಿರ್ತಕ್ಕಂಥ ಪ್ರತಿಭಟನಾ ಹುಡುಗರು ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತೇಳಿ ಚಳವಳಿ ಮಾಡಿ ಅವ್ರನ್ನ ಹೊರಗಡೆ ಹಾಕಿದ್ರು ಅಲ್ಲಿಂದ. ಆ ಸಂದರ್ಭ ಒದಿಲಿಲ್ಲ, ನೀವು ಹೊರಗಡೆ ಹೋಗ್ರಿ ಅಂತ ತಿರಸ್ಕಾರ ಮಾಡಿದ್ರು. ಈಗ ಮಾಧ್ಯಮಗಳವ್ರನ್ನ ನೀವು ಹೊರಗಡೆ ಹೋಗ್ರಿ, ನಿಮಗೆ ಬೇಕಾಗಿಲ್ಲ ನೀವು ನಮಗೆ ಅಂತ ಹೇಳಿದ್ರೆ ಎಷ್ಟು ಅವಮಾನ ಅದು. ಹೌದು ಅಲ್ವಾ? ಯಾಕೆಂದ್ರೆ ನಿಜವಾಗ್ಲೂ ಮಾಧ್ಯಮದವರೇ ಸಂಪರ್ಕ ಸೇತು ಜನರ ನಡುವೆ ಮತ್ತು ಸಮಾಜದ ನಡುವೆ. ಆ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಆ ಪ್ರತಿಭಟನೆ ಎದುರಿಸಬೇಕಾಯ್ತು. ಅಲ್ಲ, ಯಾಕೆ ಅಂತ ಹೇಳಿದ್ರೆ ಮೀಡಿಯಾದಲ್ಲಿ ಅಲ್ಲಿ ಸ್ಪಾಟ್ ಅಲ್ಲಿ ನಡೀತಿರೋ ಘಟನೆ ಬೇರೆ, ಹೌದು, ಅಲ್ಲಿ ಅವ್ರು ಕೊಡ್ತಿರೋ ವಿಷಯ ಬೇರೆ. ನಿಜ. ಆಮೇಲೆ ಸಾಕಷ್ಟು ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಏನು CJP ಬಂತು, ಈ ಹುಡುಗರೆಲ್ಲ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರಾರಂಭದ 1 ತಿಂಗಳ ಕಾಲ ಪ್ರಚಾರಕ್ಕಿಂತ ಅಪಪ್ರಚಾರನೇ ಜಾಸ್ತಿ ಆಯ್ತು. ಹೌದು, ಅವರಿಗೆ ಚೈನಾದಿಂದ ದುಡ್ಡು ಬರ್ತಿದೆ. ಈಗ ವಾಂಗ್ಚುಕ್ ಬಂದಿದ್ದ ತಕ್ಷಣ ಅವ್ನು ಮಂಗೋಲಿಯನ್ ಮುಖ ಇರೋದ್ರಿಂದ ಚೈನಾದಿಂದ ದುಡ್ಡು ಕೊಡ್ತಕ್ಕಂತಾನೆ ಅಂತ ಅವನ ಮೇಲೆ ಆಪಾದನೆ ಮಾಡಿದ್ರು. ಆಮೇಲೆ ಈ ಹುಡುಗರೆಲ್ಲ ಇಲ್ಲಿ ಸಮಾಜ ವಿದ್ರೋಹಿಗಳು, ಇವರೆಲ್ಲ ಬುಡಮೇಲು ಕೃತ್ಯ ಮಾಡಕ್ಕೆ ಇಲ್ಲಿ ಬಂದಿದ್ದಾರೆ ಅಂತೇಳಿ ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಂತು. ಇವರೆಲ್ಲ ಯಾರು ಅಂತಂದ್ರೆ, ಇವರೆಲ್ಲ ಆಳುವ ಪಕ್ಷಗಳ ಪರವಾಗಿರ್ತಕ್ಕಂಥ ಚಾನಲ್. ಇದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹೀಗಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಇಂಥದ್ದು ಏನೇ ಬರಲಿ ಅವು ಯಾವ ಇದ್ರ ಮುಂದೆ ನಿಲ್ಲಲ್ಲ, ನಿಜವಾದ ಆಕ್ರೋಶದ ಮುಂದೆ ಅನ್ನೋದನ್ನ ಇವತ್ತು ದೆಹಲಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಹೊಡೆದಿದ್ದಾರೆ ಪೊಲೀಸ್ನವರು ಅಂತ ಹೇಳಿದ್ರೆ, ಅಲ್ಲ ಅದರಲ್ಲೂ ರೌಡಿಗಳನ್ನ ಕರ್ಕೊಂಡ್ ಬಂದಿದ್ರಲ್ರಿ ಬಿಜೆಪಿಯ ಪ್ರೇರಿತ. ಸುಮಾರು 2000ರಿಂದ 3000 ಗೂಂಡಾಗಳನ್ನ ಕರ್ಕೊಂಡು ಬಂದು ಡ್ರೆಸ್ ಹಾಕಿದ್ದಾರೆ, ಕೈಯಲ್ಲಿ ಲಾಟೆ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದನ್ನ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಫೋಟೋ ತೆಗೆದು ಹಾಕಿದ್ದಾರೆ. ಆಮೇಲೆ ಪೊಲೀಸರು, ಅಲ್ಲಿ ಬಂದಂತ ಗೂಂಡಾಗಳು ಪೊಲೀಸರು ಅವರ ಲಾಠಿಗಳಿಗೆ ಮಳೆಗಳಲ್ಲಿ ಹೊಡೆದಿದ್ದಾರೆ. ಒಬ್ಬರು ಕಣ್ಣು ಕಳ್ಕೊಂಡಿದ್ದಾನೆ ಒಬ್ಬ ವಿದ್ಯಾರ್ಥಿ. ಇದೆಲ್ಲ ನಡೆದಿದೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಈಗ 10 ಲಕ್ಷ ಜನ ಒಂದು ಜಂತರ್ ಮಂತರ್ ಅಂತ ಒಂದು ಪ್ರದೇಶದಲ್ಲಿ 10 ಲಕ್ಷ ಜನ ಸೇರಿ ಅಲ್ಲಿ ಮಾಡ್ತಾರೆ ಅಂದ್ರೆ ಅಲ್ಲಿ ಅನೇಕ ಪ್ರಾಬ್ಲಮ್ಗಳು ಆಗಲ್ಲ. ಯಾಕೆಂದ್ರೆ ಅಲ್ಲಿ ಜಾಗ ಇಲ್ಲ ಅಷ್ಟು. ಕಡಿಮೆ ಜಾಗ. ಅಲ್ಲಿರ್ತಕ್ಕಂಥ ಒಂದು ಪಕ್ಕದ ಪಾರ್ಕಿನ ಜಾಗದಲ್ಲಿ ಪಾಪ ಅವರೆಲ್ಲ ಬಿಟ್ಟು ಕೂತ್ಕೊಂಡಿದ್ದಾರೆ. ಮತ್ತೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ, ಈ 10 ಲಕ್ಷ ಜನ ಏನು ಸೇರಿದ್ರಲ್ಲ, ಅದರಲ್ಲಿ 2.5 ಲಕ್ಷದಷ್ಟು ಹೆಣ್ಣು ಮಕ್ಕಳಿದ್ದಾರೆ, ಹುಡುಗಿರಿದ್ದಾರೆ, ಗರ್ಲ್ಸ್ ಬಂದಿದ್ದಾರೆ. ಒಬ್ಬ ತೆಲಂಗಾಣದಿಂದ, ಹೈದರಾಬಾದಿಂದ ಒಬ್ಬ ಹುಡುಗಿ ತಾನೊಬ್ಬಳೇ, ಯಾವ ಫ್ರೆಂಡ್ಸ್ ಇಲ್ಲ, ಏನಿಲ್ಲ, ತಾನೊಬ್ಬಳೇ ರೈಲ್ ಹತ್ಕೊಂಡು ಜಂತರ್ ಮಂತರ್ ಹೋಗಿದ್ದಾಳೆ ಕಳೆದ 10 ದಿನಗಳ ಕೆಳಗೆ. ಆ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಆಕೆ ಹೇಳ್ತಾ ಇದ್ಲು ಇಂಟರ್ನಲ್ಲಿ, ತಂದೆ ಸೋಷಿಯಲ್ ಮೀಡಿಯಾದಲ್ಲಿ ತಾನೇ ಆಗ್ತಾ ಇದ್ಲು ಏನಂತ, ನಾನು ಒಬ್ಬಳೇ ಹತ್ಕೊಂಡು ಬಂದೆ,
ನಾವು ನಮ್ಮ ಟ್ರೈನ್ನಲ್ಲಿ ಹೆಚ್ಚು ಕಡಿಮೆ ಒಂದು 2,000 ವಿದ್ಯಾರ್ಥಿಗಳಿದ್ರಂತೆ ಆ ಟ್ರೈನ್ನಲ್ಲಿ, ಹೈದರಾಬಾದಿಂದ ಹೊರಟವರು. ಈ ಹುಡುಗಿ ಫ್ರೆಂಡ್ಸ್ ಯಾರೂ ಇಲ್ಲ ಅದರಲ್ಲಿ, ಒಬ್ಬಳೇ. ಅಲ್ಲಿ ಗರ್ಲ್ಸು ಹೊತ್ತಿದ್ದಾರೆ, ಗರ್ಲ್ಸು ಇದ್ದಾರೆ. ಇವರು ಬರ್ತಾ ಇರೋದು ನೋಡಿ 1.5 ದಿನ ಲೇಟ್ ಆಗಿ ಟ್ರೈನ್ನ ಅಲ್ಲಿ ತಲುಪಿಸಿದ್ದಾರೆ. ನಿಧಾನ ಮಾಡಿದ್ದಾರೆ, 1 ಗಂಟೆ ನಿಲ್ಲಿಸ್ಕೊಂತ ಹೋಗಿದ್ದಾರೆ ಎಲ್ಲ ಸ್ಟೇಷನ್ಗಳಲ್ಲಿ. ಆದ್ರೂ ಇವ್ರಿಗೆ ಹೋದ್ರೆ ಅಲ್ಲಿ ಎಲ್ಲ ಮೆಟ್ರೋ ಸ್ಟೇಷನ್ಗಳೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಡೆಲ್ಲಿ ರೈಲ್ವೆ ಸ್ಟೇಷನ್ನಿಂದ ತಲುಪೋಕ್ಕೆ ಮೆಟ್ರೋ ಸ್ಟೇಷನ್ ಇಲ್ಲ ಅವ್ರು ಹೋಗೋಕೆ. ಹುಡುಗರಿಗೆ ನಡ್ಕೊಂಡು ಹೋಗ್ಬೇಕಂದ್ರೆ 15 ಕಿಲೋಮೀಟರ್ 20 ಕಿಲೋಮೀಟರ್ ಆಗುತ್ತೆ ಜಂತರ್ ಮಂತರ್ಗೆ. ಕೊನೆಗೆ ಅವರು ಆ ರಿಕ್ಷಾ ಹಿಡಿದು ಈ ರಿಕ್ಷಾ ಹಿಡಿದು ಶೇರಿಂಗ್ ಮಾಡ್ಕೊಂಡು ಏನೋ ಮಾಡಿಕೊಂಡು ಒಂದು ದಿನ ಅಂದರೆ ಬೆಳಿಗ್ಗೆ ತಲುಪಿದವರು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ತಲುಪಿದ್ದಾರೆ ಜಂತರ್ ಮಂತರ್. ಅದು 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ ರಸ್ತೆಯಲ್ಲಿ. ಆದರೆ ಆ ಹುಡುಗಿ ಒಂದು ಮಾತು ಹೇಳಿದ್ರು, ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅಂದರೆ ಇಂಥ ಸಂದರ್ಭಗಳಲ್ಲಿ ಯುವಶಕ್ತಿ ಭಾಳ ಭಾಳ ಕಾಮಾಗಿ, ತುಂಬ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವದ ಶಕ್ತಿಯನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೆಂಗೆ ಅಂದರೆ ಆ ಹುಡುಗಿ ಹೇಳ್ತಾ ಇದ್ಲು, ಅವಳು ಆಕ್ಚುಲಿ ಒಬ್ಬ ಫಸ್ಟ್ ಇಯರ್ ಡಿಗ್ರಿ ಹುಡುಗಿ. ಆ ಹುಡುಗಿ ಹೇಳ್ತಾ ಇದ್ಲು, ನಾನು ಇಲ್ಲೊಬ್ಬಳೇ ಬಂದಿದ್ದೀನಿ, ನನ್ನ ಫ್ರೆಂಡ್ಸ್ ಇಲ್ಲ, ನನಗೆ ಹಿಂದಿ ಬರಲ್ಲ, ನನಗೆ ತೆಲುಗು ಇಂಗ್ಲೀಷ್ ಮಾತ್ರ ಬರೋದು, ಹಿಂದಿ ಬರಲ್ಲ. ಆದರೆ ಇಲ್ಲಿ 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಹುಡುಗಿರಿದ್ದಾರೆ. ಒಂದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ ಅಲ್ಲಿ. ಈಗ ಹುಡುಗರು ಸೇರ್ಕೊಂಡಾಗ ಏನಾದರೂ ಅಹಿತಕರ ಘಟನೆ ನಡಿಬೇಕಾ? ಒಂದು ಸಿಂಗಲ್ ಇನ್ಸಿಡೆಂಟ್ ಅಲ್ಲಿ ನಡೆದಿಲ್ಲ. ಒಬ್ಬ ಹುಡುಗಿ ಯಾರು ಬಂದು ನನ್ನ ಯಾರೋ ಒಬ್ಬ ಹಿಂಗೆ ಹೇಳ್ದ, ಟಚ್ ಮಾಡ್ದ ಅಂತ ಕಂಪ್ಲೇಂಟ್ ಮಾಡಿಲ್ಲ. ಅಂದ್ರೆ ಎಷ್ಟು ಜವಾಬ್ದಾರಿಯುತವಾಗಿ ಆ ಹುಡುಗರು ನಡ್ಕೊಂಡಿದ್ದಾರೆ, ಇದು ಬಹಳ ಆಶ್ಚರ್ಯ ನನಗೆ. ಅಲ್ಲ, ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗು ಅದನ್ನು ಪ್ರಚಾರ ಮಾಡಿದ್ರು, ಇಲ್ಲಿ ರಾತ್ರಿ ಹೊತ್ತಿನ ಹುಡುಗಿಯರನ್ನ ಕರ್ಕೊಂಡು ಹೋಗ್ತಾರೆ ಬೇರೆ ಕಡೆಗೆ, ಅವ್ರು ಅದಕ್ಕೋಸ್ಕರ ಬಂದಿದ್ದಾರೆ ಅನ್ನೋ ಮಟ್ಟಕ್ಕೆ ಬಂತದು. ಆದರೆ ಆ ಹುಡುಗಿ ಇವತ್ತು ಹೇಳ್ತಾ ಇದ್ದಾಳೆ, ನನಗೆ ಆಶ್ಚರ್ಯ ಆಯಿತು. ನಿಜಕ್ಕೂ ನಮ್ಮ ಯುವ ಜನಾಂಗ ಜವಾಬ್ದಾರಿಯಾಗಿ ನಡ್ಕೊಂಡ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ದೆಹಲಿಯ ಘಟನೆ ಒಂದು ಉದಾಹರಣೆ. ಇನ್ನೂ ಬರುತ್ತೆ, ಇನ್ನೂ ಈ ವಾರ ಎಲ್ಲ ಬರುತ್ತೆ. ಈಗ ಪ್ರಾರಂಭ ಆಗಿದೆ. ಈ ಖುಷಿಯಲ್ಲೆಲ್ಲ ಅವರು ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಈ ಖುಷಿಯಲ್ಲಿ ನಿಮಗೆ ನಿಜವಾದ ಮಾಹಿತಿ ಬೇಕು ಅಂದರೆ ಯಾರು ಈ ಪತ್ರಿಕೆಗಳನ್ನ ಟಿವಿಗಳನ್ನ ನೋಡ್ಬೇಡ್ರಿ, ಸೋಷಿಯಲ್ ಮೀಡಿಯಾ ನೋಡ್ರಿ. ನನ್ನ ಪ್ರಕಾರ ಯಾಕೆಂದ್ರೆ ಎಲ್ಲೂ ಸತ್ಯಾಂಶ ಬರ್ತಾ ಇಲ್ಲ ಹೊರಗಡೆ. ಈಗಲೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾನೆ. ಧರ್ಮೇಂದ್ರ ಪ್ರಧಾನ್ ಮಂತ್ರಿ ರಾಜೀನಾಮೆ ಕೊಟ್ಟಿರೋದನ್ನ ಧರ್ಮೇಂದ್ರ ಪ್ರಧಾನ್ 4 ಪೇಜ್ ಬರೆದು, ನಾನು ಹಂಗೆ ದೇಶ ಸೇವೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು 40 ವರ್ಷ ಶಿಕ್ಷಣ ಸೇವೆ ಮಾಡಿದೆ, ಅವನು ಹೇಳಿರೋದನ್ನ ಇವ್ರು ಓದ್ಕೊಂತ ಕುಂತಿದ್ದಾರೆ ಅದನ್ನ ಈ ಮೀಡಿಯಾ ಟಿವಿಗಳಲ್ಲಿ ಚಾನಲ್ಗಳಲ್ಲಿ. ಅದೇ 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 ವಾಸ್ತವ ಏನಲ್ಲಿ ನೀನು ರಾಜೀನಾಮೆ ಕೊಟ್ಟಿದ್ದೆ, ತೊಲಗಬೇಕಾಗಿತ್ತು, ತೊಲಗು ಅಂತ ಹೇಳ್ಬೇಕಾಯ್ತು ಅಷ್ಟೇ. ಆದರೆ ಅದನ್ನ ಯಾವುದನ್ನು ಹೇಳೋಕ್ಕೆ ರೆಡಿ ಇಲ್ಲ. ಅದೇ ಅದು ಅದಕ್ಕೇನೆ ಈ ಮಾಧ್ಯಮಗಳನ್ನ ಮೀರಿದ ಒಂದು ಚಳವಳಿ ಅಂದ್ರೆ ಇದು ನನಗೆ ಗೊತ್ತಿದ್ದಕ್ಕೆ. ಮಾಧ್ಯಮಗಳು ಬೇಕಾಗಿಲ್ಲ ಆ ಚಳವಳಿಗೆ. ಈಗ ಸೋಷಿಯಲ್ ಮೀಡಿಯಾನೇ ಇದಾಗಿರೋದ್ರಿಂದ ಸೋಷಿಯಲ್ ಮೀಡಿಯಾ ಅವ್ರ ಶಕ್ತಿ ಆಗಿದೆ ಮತ್ತು ಜನರನ್ನ ರೀಚ್ ಔಟ್ ಮಾಡಕ್ಕೆ, ಇಡೀ ದೇಶದ ಯುವಕರನ್ನ ಆರ್ಗನೈಸ್ ಮಾಡಕ್ಕೆ ಅದು ಹೆಲ್ಪ್ ಆಗಿದೆ. ಆಗಿದೆ, ಬಹಳ ಒಂದು ಒಳ್ಳೇದು. ಮತ್ತು ವಾಂಗ್ಚುಕ್ ತೀರ್ಮಾನ ಕೂಡ, ವಾಂಗ್ಚುಕ್ ಬಂದಿದ್ದು ಶಕ್ತಿ ಬಂತು. ಆಮೇಲೆ ಜೊತೆಗೆ ವಾಂಗ್ಚುಕ್ ಈಗ ಅವನು ಇದನ್ನ ಏನೋ ವಾಂಗ್ಚುಕ್ ಅವರು ವಾಪಸ್ ತಗೊಂಡಿದ್ದು ಚಳವಳಿ ಬಗ್ಗೆ ಅಪಪ್ರಚಾರ ಪ್ರಾರಂಭ ಮಾಡಿದ್ದಾರೆ ಇವತ್ತಿಂದ. ಏನು ಅಂತಂದ್ರೆ ಅವರು ಬಿಜೆಪಿ ಸರ್ಕಾರದ ಜೊತೆ ಶಾಮೀಲಾಗ್ಬಿಟ್ರು. ಮತ್ತು ಆಕೆ ಹತ್ರ ಯಾರು ವಾಂಗ್ಚುಕ್ ಹೆಂಡತಿ ಒಂದು ಹೇಳಿಕೆ ಕೊಟ್ಟರು. ಏನಂತ, ಪ್ರಧಾನಮಂತ್ರಿಗಳ ನಾವು ಮನೆ ಮುಂದೆ ಧರಣಿ ಮಾಡಕ್ಕೆ ಹೋಗಿದ್ದು ಅದು ನಮ್ಮ ಅಜೆಂಡಾ ಅಲ್ಲ, ಅದು ರಾಜಕೀಯ ಅಜೆಂಡಾ ಆಯ್ತು, ಸ್ವಲ್ಪ ನನಗೇನು ಅದು ಇಷ್ಟ ಇಲ್ಲ ಅಂತ. ಅದು ವೈಯಕ್ತಿಕ ನಿಲುವು, ಆ ತಾಯಿಯ ವೈಯಕ್ತಿಕ ನಿಲುವು. ಆದರೆ ನನಗನ್ಸುತ್ತೆ ಕಾಂಗ್ರೆಸ್ ಈ ವಿಷಯದಲ್ಲಿ ತುಂಬಾ ಸ್ಪಷ್ಟವಾಗಿ ನಡ್ಕೊಂಡಿದೆ, ಬಹಳ ಗಂಭೀರವಾಗಿ ನಡ್ಕೊಂಡಿದೆ. ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿ ಸಂಪೂರ್ಣವಾದ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಮತ್ತೆ ತುಂಬಾ ಸೆನ್ಸಿಟಿವ್ ಆಗಿ ಈ ಇಶ್ಯೂನ ತಗೊಂಡು ಕಾಂಗ್ರೆಸ್ ಕೆಲಸ ಮಾಡಿದೆ ಅಂತ ನನ್ನ ಭಾವನೆ. ಅಲ್ಲ, ಬರೀ ಕಾಂಗ್ರೆಸ್ ಒಂದೇ ಅಲ್ಲ, ಕಾಂಗ್ರೆಸ್ ಒಂದೇ ಅಲ್ಲ, ಎಲ್ಲ ಪಕ್ಷದವರು ಬಂದೋದ್ರು. ಅದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ರೈತರು. ಅದು ಬಹಳ ದೊಡ್ಡದು. ರೈತರು ತಮ್ಮ ಟ್ಯಾಕ್ಟ್ರಿಗಳನ್ನು ತಗೊಂಡ್ಬಂದು ಊಟ ತಂದು ಕೊಟ್ಟ ಹುಡುಗರಿಗೆ, ಮತ್ತೆ ನೀರು ತಂದು ಕೊಟ್ಟು ಎಲ್ಲ ಮಾಡಿದ್ದಾರೆ. ಬಹಳ ಇದು ಜನರ ಚಳವಳಿ. ಇದು ಹೇಳ್ಬೇಕು ಅಂದ್ರೆ ಇದು ಯಾವ ರಾಜಕೀಯ ಕಾಂಗ್ರೆಸ್ ಇದಕ್ಕೆ ಸೇರ್ಕೊಂಡಿರ್ಬೋದು ಬಂದು, ಆದ್ರೆ ಕಾಂಗ್ರೆಸ್ ಚಳವಳಿ ಅಲ್ಲ. ಆದ್ರೆ ಏನಂದ್ರೆ ಯುವಕರಿಗೆ ಅವ್ರು ಯಾರು ರಾಜಕಾರಣಿಗಳಲ್ಲ, ಅವ್ರು ಯಾರು ರಾಜಕೀಯ ಪಕ್ಷದವರು. ಆ ಕಾರಣಕ್ಕಾಗಿನೇ ಅಲ್ಲೇನು ಮಾಡೋಕ್ಕಾಗಿಲ್ಲ, ಅವ್ರಿಗೆ ರಾಜೀನಾಮೆ ಕೊಡ್ಲೇಬೇಕಾಯ್ತು. ಅದೊಂದು ಬಸವರಾಜ್ ಅವ್ರೆ ನಿಮ್ಗೆ ಹೇಳ್ತೀನಿ, ಅವರು ರಾಜಕಾರಣಿಗಳು ಅಲ್ಲದೆ ಇರೋದ್ರಿಂದ ಇದು ಸ್ಪಷ್ಟವಾದ ಚಳವಳಿಯಾಗಿ ರೂಪುಗೊಂಡಿತು. ಇಲ್ಲ ಅಂತ ಹೇಳಿದ್ರೆ ಅವ್ರು ರಾಜಕಾರಣಿಗಳಾಗಿದ್ರೆ ಅವ್ರನ್ನ ಯಾವುದೋ ರೀತಿ ಬಗ್ಬಡಿತಾ ಇದ್ರು. ಈಗ 2 ಸರಿ ಮೀಟಿಂಗ್ ಮಾಡಿದ್ರು.
ಮೊದಲನೇ ಮೀಟಿಂಗಲ್ಲಿ ಅವ್ರನ್ನ 5 ಗಂಟೆಗಳ ಕಾಲ ಗೃಹ ಬಂಧನದಲ್ಲಿಟ್ಟರು. ಒಂದು ಮನೆಗೆ ತಗೊಂಡು ಕೂಡಾಕ್ಬಿಟ್ರು, ಅವ್ರನ್ನ ಡಿಟ್ಯಾಚ್ ಮಾಡಿಬಿಟ್ರು, ಅವ್ರನ್ನ ಗುಂಪುಗಳನ್ನ. ಏನು ನಡೀತಾ ಇದೆ ಅನ್ನೋದಕ್ಕಿಲ್ಲ, ಫೋನ್ ಕಸ್ಕೊಂಡು ಒಳಗಿಟ್ಕೊಂಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡು ಫೋನ್ ಕಸ್ಕೊಂಡು ಒಳಗಿಟ್ಕೊಂಡಿದ್ದಾನೆ, ಫೋನ್ ಮಾಡೋಂಗಿಲ್ಲ. 5 ಗಂಟೆಗಳ ಕಾಲ ಯಾವನೂ ಮಾತಾಡ್ತಿಲ್ಲ, ಅವ್ರಿಗೆ ನೀರು ಕೊಟ್ಟಿಲ್ಲ. ಆದರೆ ಇವತ್ತು ಹೆಂಗಾಯ್ತು, ಅವ್ರು ಒಂದೇ ಡಿಮ್ಯಾಂಡ್, ಅವ್ರದ್ದು ಮಾತುಕತೆ ಆಡೋಕ್ಕಿಂತ ಮುಂಚೆ ಪ್ರಧಾನದು ಫಸ್ಟ್ನೇ ನಂಬರ್ ಬೇಡಿಕೆಯನ್ನು ಪ್ರಧಾನ ರಾಜೀನಾಮೆ ಕೊಡಬೇಕು, ಮುಂದಿನ ಮಾತಾಡೋದ ಇಷ್ಟೇ. ಅವ್ರು 1 ಪಾಯಿಂಟ್ ಪ್ರೋಗ್ರಾಮ್ ಯಾವಾಗ ಆಯ್ತೋ ಅವ್ರಿಗೆ ಗೊತ್ತಾಯ್ತು ಇವ್ರನ್ನ ಬಗ್ಸಕ್ಕಾಗಲ್ಲ. ಇದ್ರ ನಡುವೆ ಇನ್ನೊಂದು ಸರ್ ನಾನು ಹೇಳೋದು, 2 ವಿಡಿಯೋ ಮಾಡಿದ್ರು ರಾತ್ರಿ 12 ಗಂಟೆ ಟೈಮಿಂಗ್ ಮಾಡಿದ್ದಾರೆ ಯಾರೋ ನಮ್ಮ ಪ್ರಧಾನಿಗಳು. ಅಂದ್ರೆ ಅದ್ರ ಬಗ್ಗೆ ತುಂಬಾ ಟೀಕೆಗಳು ಬಂದ್ಬಿಡ್ತು. ಅವ್ರು ಮಾಡೋದಕ್ಕಿಂತ ಸುಮ್ಮನೆ ಇದ್ದಿದ್ರು ಚೆನ್ನಾಗಿರ್ತಿತ್ತು. ಆಮೇಲೆ ಇನ್ನೊಂದು, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತು ಹೇಳಿದರು, ವಿರೋಧಿ ಪಕ್ಷದ ನಾಯಕ ತುಂಬಾ ಸ್ಪಷ್ಟವಾಗಿ ಒಂದು ಮಾತು. ಅವ್ರು ಏನ್ ಹೇಳಿದ್ರು, ಸೆಷನ್ ನಡೀತಿದೆ ಈಗ, ಅಸೆಂಬ್ಲಿ ಸಂಸತ್ ನಡೀತಿದೆ, ಈಗ ವಿರೋಧ ಪಕ್ಷ ಇನ್ವಾಲ್ವ್ ಆಗಿದೆ ಈ ಚಳವಳಿಯಲ್ಲಿ. ವಿರೋಧ ಪಕ್ಷದವ್ರು ಬೆಂಬಲ ಸೂಚಿಸಿದ್ವಿ ನಾವು. ನೀವು ಉತ್ತರ ಎಲ್ಲಿ ಕೊಡಬೇಕು? ಸೆಷನ್ ನಲ್ಲಿ ನೀನು ಉತ್ತರ ಕೊಡಬೇಕು, ನೀನು ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡಬೇಕು. ಅದಕ್ಕೆ ಅದು ಬಿಟ್ಟು ನೀವು ರಾತ್ರಿ 12 ಗಂಟೆಗೆ ಎದ್ದು 1 ಗಂಟೆ ನನಗೆ ದುಃಖ ಬಂತು ಅಂತ ನೀವು ವಿಡಿಯೋ ಮಾಡಿದ್ರೆ ಇದು ಅದ್ರ ಬಗ್ಗೆ ತುಂಬಾ ಟೀಕೆ ಆಮೇಲೆ ಎದುರಿಸಬೇಕಾಯ್ತು. ಪ್ರಧಾನಿಗಳು ಮಾಡೋ ಕೆಲಸ ಅಲ್ಲ ಅದು, ಖಂಡಿತ ಅಲ್ಲ. ಆಕ್ಚುಲಿ ಅಲ್ಲಿ ಅಲ್ಲ, ಯಾಕಂದ್ರೆ ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ ಅದಾದ್ಮೇಲೆ 2ನೇ ವಿಡಿಯೋ ಬಿಟ್ಟು ನನಗೆ ಅಷ್ಟು ಜನ ನೋಡಿದ್ರು, ಇಷ್ಟು ಜನ ನೋಡಿದ್ರು, ಏನ್ ನೋಡಿದ್ರು ಕಾಮೆಂಟ್ ಏನ್ ಹಾಕಿದ್ರು ಕೆಳಗಡೆ, ಕಾಮೆಂಟ್ ಏನು ತೋರಿಸಿಲ್ಲ ಅಲ್ಲಿ, ಕಾಮೆಂಟ್ ಇಲ್ಲ. ಕಾಮೆಂಟ್ ಮ್ಯೂಟ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಕಾಮೆಂಟ್ ಬಂದ್ಬಿಟ್ಟಿರ್ತಾರೆ. ಅಲ್ಲ ಇನ್ನೊಂದು ನಮ್ಮ ಮೀಡಿಯಾದವ್ರು ಏನ್ ಮಾಡ್ಬಿಟ್ಟು ಗೊತ್ತೇನೋ, ಅವ್ರಿಗೆ ಅಷ್ಟು ಮಿಲಿಯನ್ ಗಟ್ಟಲೆ ನೋಡಿದ್ರೆ, ಹಾಕಿದ ತಕ್ಷಣ ಇಷ್ಟು ಲಕ್ಷ ಜನ ನೋಡಿದ್ರು ಅಂತೇಳಿ ಬೊಬ್ಬೆ ಬಜಾಸ್ತಾರೆ ಅಲ್ರಿ ಟಿವಿನವರು. ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಈಗ ಏನಾಗಿದೆ ಅಂತಂದ್ರೆ, ಈ ಮಾಧ್ಯಮಗಳನ್ನ, ಗೋಧಿ ಮಾಧ್ಯಮಗಳನ್ನ ಯಾರು ನಂಬ್ತಾ ಇಲ್ಲ. ಅದಕ್ಕೆ ಪ್ರಕಾಶ್ ಹೇಳ್ಕೊಂಡಿದ್ದಲ್ಲ, ಮಾರಿಕೊಂಡ ಮಾಧ್ಯಮ ಅದು ಸತ್ಯವನ್ನು ಮಾರ್ಕೊಂಡಿರೋದು ಈಗ. ಅಲ್ಲ, ಆ ಮಟ್ಟಕ್ಕೆ ಬಂದೋಗ್ಬಿಟ್ಟಿದ್ದಾರೆ ಈಗ ಬಹಳ. ಸೊ ಎನಿಹೌ, ನೀವು ಪತ್ರಕರ್ತರಾಗಿ ಬಹುಶಃ ನನ್ನ ಅಂದಾಜು ಈ ವಿಷಯದಲ್ಲಿ ನಿಜವಾದ ಪತ್ರಕರ್ತರಿಗೆ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರಿಗೆ, ಸಮಾಜದ ಬಗ್ಗೆ ಪಾಸಿಟಿವ್ ಮೈಂಡ್ ಇರ್ತಕ್ಕಂಥವ್ರಿಗೆ, ಯುವಶಕ್ತಿ ಬಗ್ಗೆ ಒಂದು ನಂಬಿಕೆ ಇರ್ತಕ್ಕಂಥವ್ರು ಎಲ್ಲರಿಗೂ ಖುಷಿಯಾಗಿರ್ತಕ್ಕಂಥ ಘಟನೆ ಇವತ್ತು. ಒಂದು ನನಗೆ ಇನ್ನೊಂದು ಏನಂತ ಹೇಳಿದ್ರೆ, ಇಷ್ಟು ವರ್ಷದಲ್ಲಿ ಈ ಲಕ್ಷಗಟ್ಟಲೆ ಸೇರಿರೋದು ರೈತರು ಬಿಟ್ರೆ, ಹೌದು ರೈತರು ಕೂಡ ಅಷ್ಟು ಸೇರಿಲ್ಲ, 10 ಲಕ್ಷ ರೈತರು ಸೇರಿರ್ಲಿಲ್ಲ. ಆಮೇಲೆ ಆದ್ರೆ ತುಂಬಾ ಬಲವಾಗಿತ್ತು ಅವ್ರ ಚಳುವಳಿ. ಅದು ರೈತರು ಬಿಟ್ರೆ ವಿದ್ಯಾರ್ಥಿಗಳು ಮತ್ತೆ ಪ್ರತಿ ರಾಜ್ಯಗಳಲ್ಲೂ ಆ ಥರ ಪ್ರೋಗ್ರಾಮ್ ಮಾಡಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲೂ ಮಾಡಿದ್ರೆ, ಇವತ್ತು ಎಲ್ಲಾ ರಾಜ್ಯಗಳಲ್ಲೂ ಸಕ್ಸಸ್ ಫಂಕ್ಷನ್ ಅರೇಂಜ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ, ಕೊಚ್ಚಿನ್ನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಎಲ್ಲ ಕಡೆ, ಬಿಹಾರದಲ್ಲಿ, ಒರಿಸ್ಸಾದಲ್ಲಿ ಎಲ್ಲ ನಡೀತಾ ಇದೆ. ಇದೇನು ಅಂತಂದ್ರೆ, ಇದು ನಮ್ಮ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ, ನಾನು ಬರೀ ಬಿಜೆಪಿ ಅಂತ ಆಡಳಿತದಲ್ಲಿ ಇರ್ಬೋದು ಬಿಜೆಪಿ, ನಾಳೆ ಕಾಂಗ್ರೆಸ್ನವ್ರಿಗೂ ಅಥವಾ ಇನ್ಯಾವುದೇ ಪಕ್ಷ ಬಂದ್ರು ಅವರಿಗೆ ಎಚ್ಚರಿಕೆಯ ಗಂಟೆ ಇದು. ಯಾಕೆಂತಂದ್ರೆ ಯುವಶಕ್ತಿಯನ್ನ ಎದುರಾಕೊಂಡ್ರೆ ಯಾವ ಸರ್ಕಾರವೂ ನಿಲ್ಲಲ್ಲ. ಜನ್ಜಿ ರೆವಲ್ಯೂಷನ್ ಬಂದ್ರೆ ಇವರೆಲ್ಲ ಓಡ್ಬಿಡ್ತಾರೆ ಬಹಳ ಸರಿ. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಅಂದ್ರೆ ಯುವಶಕ್ತಿಯ ಮುಂದೆ ಯಾವ ಶಕ್ತಿನೂ ಇಲ್ಲ. ಆದರೆ ಈ ಸತಿ ನಡೆದಿರ್ಬೋದು ಅಂತ ಒಂದು ಘಟನೆ, ಕೇವಲ 3 ತಿಂಗಳೊಳಗೆ ಈ ಥರದೊಂದು ದೊಡ್ಡ ಪ್ರೋಸೆಸ್ ಆಗಿ ಒಬ್ಬ ಕೇಂದ್ರದ ಏನು ಶಿಕ್ಷಣ ಮಂತ್ರಿಯನ್ನ ರಾಜೀನಾಮೆ ಕೊಡಿಸಿರೋಂಥದ್ದು ಇದೆಯಲ್ಲ, ಅದು ಭಾರಿ ದೊಡ್ಡ ಇದಂತ ಹೇಳ್ತಾ, ಇವತ್ತು ನಮಗೂ ಆ ಥರದೊಂದು ಖುಷಿಯಾಗಿದೆ. ಕಾರಣ ಏನಂತ ಹೇಳಿದ್ರೆ, ಆ ಯುವಶಕ್ತಿ ಕೇವಲ ಇದಕ್ಕೆ ಮಾತ್ರ ಮೀಸಲಾಗಬಾರ್ದು, ಮತ್ತೆ ಬೇರೆ ಬೇರೆ ದೇಶ ಕಟ್ಟುವ ಕೆಲಸ ಆಗಬೇಕು. ಯಾಕೆಂತ ಹೇಳಿದ್ರೆ, ಇವತ್ತು ನಾವು ಯುವಕರು ದೇಶ ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಅವರೇ ಇರೋದು, ಯುವಕರೇ ಈಗ ದೇಶ ಕಟ್ಟಬೇಕಾಗಿರೋದು. ಈಗ ಅದು ಬಿಟ್ಟರೆ ಇನ್ಯಾರ ಕೈಲೂ ಆಗಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.